ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ವಿಶೇಷ ಏನು ಇವತ್ತು ಅಂತಂದರೆ ಇವತ್ತು ನನ್ನ ಮದುವೆ ವಾರ್ಷಿಕೋತ್ಸವ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ನೀವು ನೋಡ್ತಿರ್ಬೋದು ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್. ಇಲ್ಲಿಗೆ ಬಂದಿದ್ದೀವಿ. ಒಂದು ಸಣ್ಣದಾಗಿ ಫ್ಯಾಮಿಲಿ ಸೆಲೆಬ್ರೇಷನ್ ಅಂತ ಬಂದಿದ್ದೀವಿ ಸ್ನೇಹಿತರೆ. ಬನ್ನಿ ನಾನು ಫ್ಯಾಮಿಲಿ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಮಗ, ನಮ್ಮ ಪತ್ನಿ, ನಮ್ಮ ಕುಟುಂಬನ ಪರಿಚಯ ಮಾಡಿಕೊಡ್ತೀನಿ, ನಮ್ಮ ಸ್ನೇಹ ಬಳಗನ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ಇವತ್ತು ನಾನು ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್ ಇದು. ಸೊ ಇದು ಫ್ಯಾಮಿಲಿ ಗೆಸ್ಟ್ ಹೌಸ್. ಸೊ ಹಂಗಾಗಿ ಇಲ್ಲಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ವಿ. ಹಾಗೆ ಈ ಗೆಸ್ಟ್ ಹೌಸ್ ನಿಮಗೆ ಪರಿಚಯ ಮಾಡಿಕೊಡೋಣ, ತೋರಿಸೋಣ ಅಂತ ಅಂದ್ಕೊಂಡೆ. ಬನ್ನಿ ಹೋಗೋಣ ಒಳಗಡೆ. ರೆಸ್ಟೋರೆಂಟ್ ಮಾಲೀಕರು ಲಕ್ಷ್ಮಣ ಅವರು ಇದ್ದಾರೆ. ಒಳಗಡೆ ಹೋಗ್ಬಿಟ್ಟು ಮಾತಾಡ್ಸೋಣ, ಗೆಸ್ಟ್ ಹೌಸ್ ಹೇಗಿದೆ ಅಂತ ನೋಡೋಣ. ಹಾಗೆ ನಮ್ಮ ಫ್ಯಾಮಿಲಿದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅಂತ ನೋಡಿ. ಬನ್ನಿ ಹೋಗೋಣ, ಪರಿಚಯ ಮಾಡ್ಕೊಂಡೋಣ. ಆಯ್ತು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಸೂಪರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವರು ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್ ಮಾಲೀಕರು ಲಕ್ಷ್ಮಣ ಅವರು. ಹಾಯ್, ನಮಸ್ತೆ. ಪರಿಚಯ ಮಾಡ್ಕೊಡಿ ನಿಮ್ದು ಒಂದ್ಸರಿ. ನನ್ನ ಹೆಸರು ಬಂದು ಸಿಂಧೂರ್ ಲಕ್ಷ್ಮಣ ಅಂತೇಳಿ ಸರ್. ನನ್ನ ಸಿಂಧೂರ ಲಕ್ಷ್ಮಣ. ಹೌದು ಸರ್. ಓಹೋ. ನಮ್ದು ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್ ಹಂಪಿ ಅಂತೇಳಿ. ಹಾಂ ಸರ್. ಇದು ಲೊಕೇಟೆಡ್ ಆಗಿರೋದು ಬಸಾಪುರ್ನಲ್ಲಿ, ಹಂಪಿ ಹತ್ತಿರ. ಫ್ರಮ್ ಹಿಯರ್ ಹಂಪಿ ಲೈಕ್ 4 ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ ಹಂಪಿ 4 ಕಿಲೋಮೀಟರ್. ಆನೆಗೊಂದಿ ಸರ್? ಆನೆಗೊಂದಿ 7 ಕಿಲೋಮೀಟರ್ಸ್ ಆಗುತ್ತೆ ಸರ್ ಇಲ್ಲಿಂದ. ಅಂಜನಾದ್ರಿ ಒಂದು 4 ಕಿಲೋಮೀಟರ್. 4.5 ಕಿಲೋಮೀಟರ್ ಆಗುತ್ತೆ ಸರ್ ಅಂಜನಾದ್ರಿ ಬೆಟ್ಟ. ಇಲ್ಲಿ ಸಣಾಪುರ್ ಲೇಕ್ ಅಂತ ಇದೆ, ಮತ್ತು ಸಣಾಪುರ್ ವಾಟರ್ಫಾಲ್ ಅಂತ ಬರುತ್ತೆ. ಇದು ಒಳ್ಳೆ ಲೊಕೇಟೆಡ್ ಏರಿಯಾ ಸರ್. ಮೌಂಟೇನ್ ಸುತ್ತಮುತ್ತ ಎಲ್ಲ ಮೌಂಟೇನ್ ಇದೆ. ಇದು ಮಧ್ಯದಲ್ಲಿ ರೈಸ್ ಪ್ಯಾಡಿ ಮಧ್ಯದಲ್ಲಿ ನಾವು ಲೊಕೇಟೆಡ್ ಮಾಡಿದ್ವಿ ಗೆಸ್ಟ್ ಹೌಸ್ನ. ಶೋರ್, ಬನ್ನಿ ಸರ್ ನಮ್ಮ ರಿಸಾರ್ಟ್. ಸರ್ ಯಾಕೆ ಮೌಂಟೇನ್ ವ್ಯೂ ಅಂತಾನೆ ಯಾಕೆ ಹೇಳಿ ಸರ್? ಯಾಕಂದ್ರೆ ಇದು ಸುತ್ತಮುತ್ತ ಎಲ್ಲ ಮೌಂಟೇನ್ ಇದೆಯಲ್ಲ, ಹಂಗಾಗಿ ನಾವು ಮೌಂಟೇನ್ ವ್ಯೂ ಅಂತೇಳಿ ಹೆಸರುಗಳು ಇಟ್ಟಿದ್ದೀವಿ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು ಸ್ಟಾರ್ಟ್? ಸರ್ ನಮ್ದು ರೀಸೆಂಟ್ಲಿ 1 year ಆಯ್ತು ಸರ್ ಓಪನ್ ಮಾಡಿ. ಅಷ್ಟೇನಾ? ಹಾಂ, ಅಷ್ಟೇ ಸರ್. ಸೂಪರ್ ಸರ್. ಏನೋ ಬ್ಯಾಂಬೂ ಥೀಮ್ ಎಲ್ಲ ಚೆನ್ನಾಗಿದೆ ನಿಮ್ದು. ಎಸ್ ಎಸ್. ಇದೆಲ್ಲ ಬಂಬು ಕಾಟೇಜಸ್ ಸರ್. ಇಲ್ಲಿ ಹಂಪಿನಲ್ಲಿ ಬಂಬು ಕಾಟೇಜಸ್ ಅಂದ್ರೆ ವೆರಿ ಫೇಮಸ್. ಹೌದಾ? ಹಾಂ, ಇಲ್ಲಿ ವೆದರ್ಗೆ ಈ ಬಂಬು ಕಾಟೇಜಸ್ ಅನ್ನೋದು ಸೆಟ್ ಆಗುತ್ತೆ ಸರ್. ಇಲ್ಲಿ ಯಾಕಂದರೆ ಸಮ್ಮರ್ನಲ್ಲಿ 40 ಡಿಗ್ರಿವರೆಗೆ ಹೋಗುತ್ತೆ ಸರ್, 38 ಡಿಗ್ರಿ. ಆ ಸನ್ನಿಗೆ ಇದು ಚೆನ್ನಾಗಿರುತ್ತೆ ಸರ್. ಓಕೆ. ಹೀಟ್ ಆಗಲ್ಲ ಜಾಸ್ತಿ, ಬಿಸಿಲು ಎಷ್ಟೇ ಇದ್ರೂ ನೋ ಪ್ರಾಬ್ಲಮ್. AC ಬೇಕಾಗಿಲ್ಲ, ಜಸ್ಟ್ ಫ್ಯಾನ್ ಇದ್ರೆ ಸಾಕು ಸರ್ ಇದಕ್ಕೆ. ಅಂದರೆ ನೈಟ್ ಅಷ್ಟು ಕೂಲ್ ಆಗಿರುತ್ತೆ ಸರ್, ಚೆನ್ನಾಗಿರುತ್ತೆ. ಬನ್ನಿ, ನ್ಯಾಚುರಲಿಟಿಗೂ ಇರುತ್ತೆ ಸರ್. ಏನು ಕನ್ಸ್ಟ್ರಕ್ಷನ್ ಸಿಮೆಂಟ್ ಯೂಸ್ ಮಾಡಿರಲ್ಲ, ಏನಿರಲ್ಲ ಸರ್. ಸಿಮೆಂಟೇ ಇರಲ್ಲ ಸರ್. ಪ್ಯೂರ್ ನ್ಯಾಚುರಲ್, ಫುಲ್ ನ್ಯಾಚುರಲಿಟಿ, ಎಲ್ಲ ಬಂಬು ಟೋಟಲಿ. ಆ್ಯಕ್ಚುಲಿ ನೋಡಿ ಸ್ನೇಹಿತರೆ, ಇವತ್ತು ನಾವು ಒಂದು ಮನೆ ಕಟ್ತೀವಿ ಅಂತಂದರೆ ಸಿಮೆಂಟು, ಮರಳು, ಕಲ್ಲು, ಜಲ್ಲಿಕಲ್ಲು ಅದೆಲ್ಲ ಯೂಸ್ ಮಾಡ್ತೀವಿ. ಇವ್ರು ಅದೇನು ಯೂಸ್ ಮಾಡದೆ ಜಸ್ಟ್ ಕೆಳಗಡೆ ಬೇಸ್ಮೆಂಟ್ ಮಾತ್ರ ಸಿಮೆಂಟಿಂದ ಮಾಡಿ, ಉಳಿದಿದ್ದೆಲ್ಲ ಬ್ಯಾಂಬೂಯಿಂದ ಮಾಡಿದಾರಂತೆ. ಮೇಲ್ಗಡೆ ನೀವು ನೋಡ್ತಿರ್ಬೋದು ತೆಂಗಿನ ಗರಿದು ಏನು ತರಸಿ ಇದೆ, ಭಾಳ ಅದ್ಭುತವಾಗಿದೆ, ನ್ಯಾಚುರಲ್ ಆಗಿದೆ. ಬನ್ನಿ ನೋಡ್ಕೊಂಬರೋಣ. ಸಂಜೆ ಟೈಮ್ ಆಗಿರೋದ್ರಿಂದ ಇದು ಒಂದು ಅದ್ಭುತವಾದ ಸಮಯ. ಬನ್ನಿ ಸರ್. ಓಕೆ, ಇದು ಯಾವ ಪ್ಲೇಸ್ ಹೇಳಿ ಸರ್? ಇದು ರೆಸ್ಟೋರೆಂಟ್, ಕುಂತ್ಕೊಂಡು ಸಿಟ್ಟಿಂಗ್ ಏರಿಯಾ. ಇದೆಲ್ಲ ಹಂಪಿನಲ್ಲಿ ಈ ಥರ ಬರುತ್ತೆ ಸರ್. ಟೇಬಲ್ ಸಿಸ್ಟಮ್ ಕೆಳಗಡೆನೇ ಇರುತ್ತೆ ಸರ್ ಇದೆಲ್ಲ. ಇದು ರೆಸ್ಟೋರೆಂಟ್ ಸರ್. ಇದು ಓಪನ್ ಟೇಬಲ್ ಬಂದ್ಬಿಟ್ಟು ಕೆಳಗಡೆ ಕೂಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾರಾದ್ರೂ ಬಂದ್ರೆ ಇಲ್ಲಿ ಟೇಬಲ್ ಸಿಸ್ಟಮ್ ಇರುತ್ತೆ ಸರ್, ಓಪನ್ ಏರಿಯಾನಲ್ಲಿ. ಇದು ನೈಟ್ ಬೋನ್ ಫೈರ್ ಕೂಡ ಇರುತ್ತೆ ಸರ್ ಇಲ್ಲೆಲ್ಲ ಮಧ್ಯದಲ್ಲಿ. ರೌಂಡ್ ಅಪ್ ಟೇಬಲ್ ಸಿಸ್ಟಮ್ ಇರುತ್ತೆ. ನೈಟ್ ಎವ್ರಿ ಡೇ ದೇರ್ ಇಸ್ ಅ ಬೋನ್ ಫೈರ್. ಎವ್ರಿ ಡೇ ಗೆಸ್ಟ್ ಯಾರು ಇರ್ತಾರೆ ಸರ್ ನಿಮಗೆ? ಸರ್ ಆಲ್ಮೋಸ್ಟ್ ಈಗ ನಮಗೆ ಬಿಫೋರು ಫಾರಿನರ್ಸ್ ಜಾಸ್ತಿ ಬರ್ತಿದ್ರು ಸರ್. ಈ ನಡಕ್ಕೆ ನಮಗೆ ಈ ಒಂದು 2-3 years ಇಂದ ಇಂಡಿಯನ್ ಟೂರಿಸ್ಟೇ ಎವ್ರಿ ವೀಕೆಂಡ್ ಇಂಡಿಯನ್ ಟೂರಿಸ್ಟ್ ಜಾಸ್ತಿ ಸರ್. ಈಗ ಇಂಡಿಯನ್ ಟೂರಿಸ್ಟೇ ತುಂಬಾ ಜಾಸ್ತಿ ಬರುತ್ತೆ. ಮಾತಾಡ್ತಿದ್ವಿ ಹಂಪಿ, ಆನೆಗೊಂದಿ ಇಲ್ಲಿ ಅಂತಂದ್ರೆ ಫಾರಿನ್ ಟೂರಿಸ್ಟ್ ಜಾಸ್ತಿ. ಹೌದು ಸರ್. ಫಸ್ಟ್ ಎಲ್ಲ ಫಾರಿನ್ ಟೂರಿಸ್ಟ್ ಜಾಸ್ತಿ ಬರ್ತಾ ಇದ್ರು, ಬಟ್ ಈಗೆಲ್ಲ ಇಂಡಿಯನ್ ಟೂರಿಸ್ಟ್ ಜಾಸ್ತಿ ಇದೆ ಸರ್. ಈಗ ವೀಕೆಂಡ್ಗೆ ಎವ್ರಿ ವೀಕೆಂಡ್ಗೆ ಎಲ್ಲ ಗೆಸ್ಟ್ ಹೌಸ್ಗಳಲ್ಲಿ ನಾರ್ತ್ ಇಂಡಿಯನ್ಸು, ಆಲ್ಮೋಸ್ಟ್ ಬ್ಯಾಂಗ್ಳೂರು, ಹೈದರಾಬಾದ್. ಇದು ಲೊಕೇಟೆಡ್ ಹಂಪಿ ಹೆಂಗಂದ್ರೆ ಮಧ್ಯದಲ್ಲೇ ಇದೆ ಸರ್. ಇದು ಫ್ರಮ್ ಬ್ಯಾಂಗ್ಳೂರು ಇಲ್ಲಿಂದ 350 ಕಿಲೋಮೀಟರ್, ಹೈದರಾಬಾದ್ 350 ಕಿಲೋಮೀಟರ್, ಗೋವಾ 350 ಕಿಲೋಮೀಟರ್ ಇದೆ. ಹಾಗಾಗಿ ಇದು ಕರೆಕ್ಟ್ ಮಧ್ಯದಲ್ಲಿದೆ. ಒಳ್ಳೆ ಲೊಕೇಶನ್ ಏರಿಯಾ, ತುಂಬ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ ಹಂಪಿನಲ್ಲಿ. ಸೊ ಹಂಗಾಗಿ ಸರ್ ಕೂಡ ಇಲ್ಲೇ ಗೆಸ್ಟ್ ಹೌಸ್ ಮಾಡಿದ್ರೆ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಸರ್ ಇದು ಟುಡೇ ಸ್ಪೆಷಲ್ ಅಂದರೆ ಮೆನ್ಯೂ ಇರುತ್ತೆ. ಓಕೆ. ಇದು ಟುಡೇ ಸ್ಪೆಷಲ್ ಸರ್. ಏನೇನಿದೆ ಸರ್? ಚೈನೀಸ್ ಸರ್ ನಮ್ಮ ಕಡೆಗೆ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ ಸರ್ ನಮ್ಮ ಕಡೆ ರೆಸ್ಟೋರೆಂಟಲ್ಲಿ. ಪ್ಯೂರ್ ಇರುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿ ಮಾಡ್ತಾರೆ. ಇದು ನಾರ್ತ್ ಅವ್ರು ಬಂದು ನಮ್ಮ ಕಡೆಗೆ ಚೆಫ್ ಇರೋದೆಲ್ಲರೂ ನಾರ್ತ್ ಸೈಡ್ ಸರ್, ಹಿಮಾಚಲ್ ಪ್ರದೇಶದವರು ಇರ್ತಾರೆ. ಹೌದು ಸರ್. ಇವರೆಲ್ಲ ನಾರ್ತ್ ಇಂಡಿಯನ್, ಚೈನೀಸ್, ಇಟಾಲಿಯನ್, ಇಸ್ರೇಲಿ, ಕಾಂಟಿನೆಂಟಲ್ ಫುಡ್ ಎಲ್ಲ ಥರ ಫುಡ್ಡು ಸಿಗುತ್ತೆ ಸರ್ ನಮ್ಮಲ್ಲಿ. ಎವ್ರಿಡೇ ಚೇಂಜಸ್ ಇರುತ್ತೆ ಫುಡ್. ಹಾಂ, ಅಂದರೆ ಕೆಲವೊಂದು ಅಂದರೆ ಟುಡೇ ಸ್ಪೆಷಲ್ ಅಂತ ಇರುತ್ತಲ್ಲ ಸರ್ ಮೆನ್ಯೂನಲ್ಲಿ. ಆ ಸ್ಪೆಷಲ್ ಒಂದೊಂದು ದಿನ ಒಂದೊಂದು ಥರ ಮೆನ್ಯೂ ಹಾಕ್ತೀವಿ ಸರ್ ನಾವು. ಬಟ್ ಕೆಲವೊಂದು ನಮ್ಮ ಏನು ಸ್ಪೆಷಲ್ ಇರುತ್ತೆ ಅನ್ನೋದು, ಟುಡೇ ಏನು ಸ್ಪೆಷಲ್ ಇರುತ್ತೆ ಅನ್ನೋದು ನಾವು ಸೈನ್ ಈ ಥರ. ಬಟ್ ಡೈಲಿ ಸ್ಪೆಷಲ್ ಇದ್ದೇ. ಹಾಂ, ಡೈಲಿ ಸ್ಪೆಷಲ್ ಒಂದೊಂದು ಏನಾದರೂ ಇದ್ದೇ ಇರುತ್ತೆ. ನೋಡಿ ಅದ್ಭುತವಾಗಿ ನಾವೆಲ್ಲ ಮನೇಲಿ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಆ ಥರ ಡೈನಿಂಗ್ ಹಾಲ್ ಇದೆ ಇದ್ದು. ಭಾಳ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಊಟ ಮಾಡುವಂಥ ಟೈಮು. ಈಗ ನೆಕ್ಸ್ಟ್ ನಮ್ಮದು ಈವ್ನಿಂಗ್ ಎಲ್ಲ ಸೆಲೆಬ್ರೇಟ್ ಆದಮೇಲೆ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಊಟ ಮಾಡೋಣ ಸ್ನೇಹಿತರೆ. ಬನ್ನಿ ಕಿಚನ್ ನೋಡ್ಕೊಂಬರೋಣ ಹೇಗಿದೆ ಅಂತ.
ತುಂಬಾ ಕ್ಲೀನ್ ಆಗಿದೆ ಕೂಡ. ಎಸ್ ಸರ್. ಓಕೆ ಸರ್ ಅವರೇ ನಮ್ಮ ಚೆಫು. ಎಲ್ಲಿಯವರು ಸರ್ ಅವರು? ಅವರೆಲ್ಲ ನಾರ್ತ್ ಇಂಡಿಯನ್ ಸರ್, ಹಿಮಾಚಲ ಪ್ರದೇಶದವರು ಸರ್. ಹೌದಾ ಸರ್? ಹಾಂ ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಅವರು? ಸರ್ ಅವ್ರು ತುಂಬ ವರ್ಷಗಳಿಂದ ನನಗೆ ಪರಿಚಯ. ಯಾಕಂದರೆ ನಮ್ಮದು ವಿರುಪಾಪುರ ಗಡ್ಡಿನಲ್ಲಿ ಫಸ್ಟ್ ಅವರೆಲ್ಲ ಮಾಡ್ತಿದ್ರು ಸರ್ ಅಲ್ಲೆಲ್ಲ ರಿಸಾರ್ಟಲ್ಲಿ. ಅಲ್ಲಿ ನಮ್ಗೆ ಪರಿಚಯ ಆಗಿರೋದ್ರಿಂದ ಅವ್ರನ್ನೇ ನಾನು ಇಲ್ಲಿ ನಾನು ರಿಸಾರ್ಟ್ ಗೆಸ್ಟ್ ಹೌಸ್ ಮಾಡಿದ್ಮೇಲೆ ನಾನು ಅಲ್ಲಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲಿ ಕರ್ಕೊಂಡಿದ್ದೀನಿ ಸರ್. ಹೌದು ಸರ್. ಫುಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಹಂಗಾಗಿ ನಾನು ಮತ್ತೆ ಅವ್ರನ್ನ ವರ್ಕಿಗೆ ತೊಗೊಂಡಿದ್ದೀನಿ ಸರ್. ಮತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಅವರು ವಿರುಪಾಪುರ ಗಡ್ಡಿನಲ್ಲಿ ಒಂದು 10 years ಬಿಫೋರ್ ನಾನು 10 years ಲೆಸ್ ನೋಡ್ತಾ ಇದ್ದೀನಿ ಸರ್ ಅವರು. ಹೌದಾ? ಹಾಂ, ಈ ಚೆಫ್. ಬಟ್ ಈ ಒಂದು ಕೆಲಸದಲ್ಲಿ ಅಂದ್ರೆ ಈ ರೆಸಾರ್ಟ್, ರೆಸ್ಟೋರೆಂಟ್, ಗೆಸ್ಟ್ ಹೌಸ್ ಇದರಲ್ಲಿ ತಮಗೆ ಚೆನ್ನಾಗಿ ಅನುಭವ ಇದೆ? ಹಾಂ ಸರ್, ನಾವು ಹುಟ್ಟಿ ಬೆಳೆದಿರೋದೇ ಇದೇ ಫೀಲ್ಡಲ್ಲಿ ಇದೀವಿ ಸರ್. ನಾವು ಓನ್ಲಿ ಟೂರಿಸಮ್ನಲ್ಲೇ ಹುಟ್ಟಿ ಬೆಳೆದಿರೋದು. ಹಂಗಾಗಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಸರ್. ಚೆನ್ನಾಗಿ ಮಾಹಿತಿ ಇದೆ ಸರ್ ಇದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಶೋರ್ ಸರ್. ಈಗ ನಮ್ಮ ಗೆಸ್ಟ್ ಹೌಸ್ ರೂಮ್ಸ್ ಎಲ್ಲ ಒಂದ್ಸರಿ ನೋಡ್ಕೊಳ್ಳೋಣ. ಹೌದಾ? ಓಕೆ, ಬನ್ನಿ ಸ್ನೇಹಿತರೆ. ನೋಡಿ, ಯಾವುದೇ AC, ಯಾವುದೇ ಫ್ಯಾನ್ ಅವಶ್ಯಕತೆ ಇಲ್ಲಾರ್ದಂಥ ಗೆಸ್ಟ್ ಹೌಸು ಅಂದರೆ ಬ್ಯಾಂಬೋ ಹೌಸ್ ಮಾಡಿದ್ದಾರೆ ಸರ್. ಅದ್ಭುತವಾಗಿದ್ದಾವಂತೆ. ಆ್ಯಕ್ಚುಲಿ ಬ್ಯಾಂಬೋ ಹೌಸ್ ಅಂತಂದರೆ ಎಷ್ಟು ನ್ಯಾಚುರಲ್ ಆಗಿರುತ್ತಂತೆ ನಿಮ್ಗೆ ಆಲ್ರೆಡಿ ಗೊತ್ತು. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಈ ಬ್ಯಾಂಬೂ ವರ್ಕ್ ಮಾಡಿದವ್ರು ಯಾರು ಸರ್? ಸರ್ ಇಲ್ಲಿ ಬಂಬೂ ವರ್ಕ್ ಮಾಡಿದವರು ಇಲ್ಲೇ ಗಂಗಾವತಿ ಮುತ್ತು ಅಂತ ಇದ್ದಾರೆ. ಅವರೆಲ್ಲ ಬಂಬೂ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಅವರೆಲ್ಲ ಒಂದು ಟೀಮ್ ಇದೆ ಅವ್ರದ್ದೇ ಆದಂಥ. ನಾವು ಅವ್ರಿಗೆಲ್ಲ ಹೆಂಗಂದ್ರೆ ಗುತ್ತಿಗೆ ಕೊಟ್ಬಿಡ್ತೀವಿ ಸರ್. ಅಂದರೆ ಇಷ್ಟು ಅಂತೇಳಿ ಬಜೆಟ್ ಅದು ಕೊಟ್ಬಿಟ್ರೆ ಅವ್ರದ್ದು ಎಲ್ಲ ಪ್ಯಾಕೇಜ್ ಟೋಟಲಿ. ಟೋಟಲ್ ನಮ್ಗೆ ಇಷ್ಟು ರೂಮ್ ಬೇಕು, ಒಂದು ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ರೆ ಅವ್ರು ಅದಕ್ಕೆ ಇಷ್ಟ ಎಸ್ಟಿಮೇಟ್ ಬಿಲ್ ಹಾಕಿ ಹೇಳ್ಬಿಡ್ತಾರೆ ಸರ್, ಇಷ್ಟ ಆಗುತ್ತೆ ಅಂತೇಳಿ. ಎಲ್ಲ ಬಂಬು ವರ್ಕ್ ಏನಿದೆ ಟೋಟಲ್ ಅವರೇ ಎಲ್ಲ A to Z ಬಂಬು ವರ್ಕ್ ಅವ್ರು ಮಾಡ್ತಾರೆ ಸರ್. ಸಿಮೆಂಟ್ ಏನಾದರೂ ಸಣ್ಣ ಪುಟ್ಟ ಕೆಳಗಡೆ ಬೀಸ್ ಮಠ ಅದಕ್ಕೇನಾದರೂ ಬಂಡೆ ಅದೆಲ್ಲ ನಾವು ಎಕ್ಸ್ಟ್ರಾ ಸರ್. ಅದೆಲ್ಲ ಮತ್ತೆ ಮೇಲ್ಗಡೆ ಎಲ್ಲ ತೆಂಗಿನ ಗರಿ ಹಾಕಿರ್ತೀವಲ್ಲ, ಅದ್ರ ಕೆಳಗಡೆ ತಾಡ್ಪಲ್ ಇರುತ್ತೆ ಸರ್, ಒಂದು ಲೇಯರ್. ಅದ್ರ ಕೆಳಗಡೆ ತಟ್ಟೆ ಇರುತ್ತೆ ಸರ್. ಮತ್ತೆ ಮಳೆ ಬಂದ್ರೆ ಸೋರಲ್ಲ ಸರ್ ಅಸಲ. ಎಷ್ಟು ಮಳೆ ಬಂದ್ರೂ ಏನೂ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಈ ತಟ್ಟೆಗೂ ನೀರು ಬೀಳ್ಬಾರ್ದು ಸರ್. ಆ್ಯಕ್ಚುಲಿ ನೀರು ಬಿದ್ದರೆ ತಟ್ಟೆ ಹಾಳಾಗುತ್ತೆ. ಬ್ಯಾಂಬೂ? ಬಾಂಬು ಸರ್. ನೀರು ಬೀಳಾರ್ದಂಗೆ ನೋಡ್ಕೋಬೇಕು ಸರ್ ಆಲ್ಮೋಸ್ಟ್. ಸರ್ ಬಟ್ ಎಷ್ಟು ವರ್ಷ ಬರುತ್ತೆ ಸರ್ ಇದು ನೀರು ಬೀಳಾರ್ದಂಗೆ? ನಾವು ನೀರು ಅದಕ್ಕೆ ಚೆನ್ನಾಗಿ ನೋಡ್ಕೊಂಡ್ರೆ ಸರ್ ಒಂದು 10 years ವರೆಗೆ ಆರಾಮ್ ಬರುತ್ತೆ ಸರ್. ಆ ಮೇಲ್ಗಡೆ ಇರೋಂಥ ತೆಂಗಿನ ಗರಿ ಏನಿದೆ ಅಲ್ಲ, ಅದನ್ನು 3 years ಒಂದ್ಸರಿ ರಿಮೂವ್ ಮಾಡೋಕ್ಕಾಗುತ್ತೆ ಸರ್. ನಮಗೆ ಈಗ ಟೋಟಲಿ 9 rooms ಒಂದು ರೆಸ್ಟೋರೆಂಟ್ಗೆ ಟೋಟಲಿ 6000 ಗರಿ ಹೋಗಿದೆ ಸರ್. ಸರ್ ನಿಮ್ದು ಎಜುಕೇಷನ್? ನಮ್ಮದು 2nd PUC ಆಗಿದೆ ಸರ್. ಅಷ್ಟೇ? ಹಾಂ ಅಷ್ಟೇ. ಸೊ ಸ್ನೇಹಿತರೆ, ಇಲ್ಲಿ ಯೋಚನೆ ಮಾಡಿ, 2nd PUC ಓದಿ ನಮ್ಮ ಲಕ್ಷ್ಮಣ್ ಬ್ರದರು ದೊಡ್ಡ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದ್ಭುತ. ಗ್ರೇಟ್. ಆ್ಯಕ್ಚುಲಿ 2nd PUC ಓದಿ ನಾ ಕೆಲಸ ಸಿಕ್ಕಿಲ್ಲ, ಅದೇದು ಇಲ್ಲ ಅಂತಾರೆ. ಬಟ್ ನೀವು ಹೆಂಗೆ ಬಜೆಟ್ ಹೆಂಗೆ ಅನಿಸಿದ್ರಿ ಸರ್? ಏನಪ್ಪ ಅಂದರೆ ನಾನು ಫಸ್ಟು ಆಟೋ ನಡೆಸ್ತಿದ್ದೆ ಸರ್. ನಾನು ಸರ್ ಆಟೋ ಫಸ್ಟು ಆಟೋ ನಡೆಸ್ತಿದ್ದೆ ಸರ್. ನಾನು 10th ಓದ್ತಾನೆ ಆಟೋ ಡ್ರೈವ್ ಮಾಡಿದೆ. ಆಟೋ ಇಂತ್ರ ಸ್ವಲ್ಪ ಮನಿ ಸೇವ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಫ್ಯಾಮಿಲಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದು. ನಾನು ನನ್ನ ಹೆಂಡ್ತಿನೂ ನನಗೆ ಮ್ಯಾರೇಜ್ ಆಗಿ ಈಗ 10 years ಆಯ್ತು ಸರ್ ಆಲ್ರೆಡಿ. 10 years? ಹಾಂ 10 years. ಸರ್ ಏಜ್ ಎಷ್ಟು ಸರ್? ನಮ್ದು ಈಗ 34 ಸರ್. ಈಗ 24ಗೆ? 23ಗೆ ನಾವು ಆ್ಯಕ್ಚುಲಿ ಮ್ಯಾರೇಜ್ ಆಗಿದೆ ಸರ್. ನಮ್ಮದು ವೆರಿ ಅರ್ಲಿ ಆಗಿದೆ. ಲವ್ ಮ್ಯಾರೇಜ್? ಹಾಂ ಸರ್, ಲವ್ ಮ್ಯಾರೇಜ್ ನಮ್ಮದು. ಹಾಂ ಹೌದು ಸರ್. ಆವಾಗ ನಾನು ನನ್ನ ಹೆಂಡತಿ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ನಾವು ಈ ರೆಸ್ಟೋರೆಂಟ್ನ ಗೆಸ್ಟ್ ಹೌಸ್ನ ನಮ್ಮ ಡ್ರೀಮ್ ಸರ್. ಆ್ಯಕ್ಚುಲಿ ನಮ್ಮ ಗೆಸ್ಟ್ ಹೌಸ್ ಕಟ್ಟಬೇಕು, ನಾವು ಈ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು. ಹಂಗಾಗಿ ನಾವು ಕಷ್ಟಪಟ್ಟು ಸ್ವಲ್ಪ ಬ್ಯಾಂಕ್ ಲೋನಲ್ಲಿ ನಾವು ಲೋನ್ ತೊಗೊಂಡು ನಮ್ಮಿಂತ್ರ ಒಂದು ಸ್ವಲ್ಪ ಅಮೌಂಟ್ ಇತ್ತು ಸರ್ ನಮ್ಮದು ಸೇವ್ ಮಾಡಿದ್ದು. ಉಳಿಕೆದ್ದೆಲ್ಲ ಬ್ಯಾಂಕಲ್ಲಿ ಲೋನ್ ತೊಗೊಂಡು ನಾವು ಈ ಗೆಸ್ಟ್ ಹೌಸ್ನ ಬಿಲ್ಡ್ ಮಾಡಿದ್ದೀವಿ ಸರ್. ಈಗ ಎವ್ರಿ ಮಂತ್ ನಾವು ಬ್ಯಾಂಕಿಗೆ ಇನ್ಸ್ಟಾಲ್ ಮೇಲೆ ಕಟ್ಕೊಂತ ಹೋಗ್ತಾ ಇರ್ತೀವಿ ಸರ್, ಅರ್ನ್ ಮಾಡ್ಕೊಂತ. ಬಟ್ ಇದೆಲ್ಲ ಜಾಗ ಲೀಸ್ಗ? ಹಾಂ ಹೌದು ಸರ್. ಇದು ಜಾಗ ಬಂದ್ಬಿಟ್ಟು ನಮ್ಮ ಸ್ವಂತ ಅಲ್ಲ ಸರ್. ಇದು ನಾವು ಜಾಗ ಬಂದ್ಬಿಟ್ಟು ಬೇರೆಯವ್ರದ್ದು ನಾವು ಲೀಸ್ ತೊಗೊಂಡಿರ್ತೀವಿ ಸರ್. 7 years. 7 years ಲೀಸ್ ತೊಗೊಂಡಿರ್ತೀವಿ ಸರ್ ನಾವು ಇದಕ್ಕೆ. ಇದನ್ನು 7 years ವರೆಗೆ ಎಲ್ಲ ಇದಕ್ಕೆ ಏನಾಗಿದೆ ಎಲ್ಲ ಕನ್ಸ್ಟ್ರಕ್ಷನ್ಗೆಲ್ಲ ನಮ್ಮದೇ ಸರ್. ಇದೆಲ್ಲ ಅವ್ರು ಜಸ್ಟ್ ಗದ್ದೆ ಹೆಂಗಿರುತ್ತೆ ಹಂಗೆ ಕೊಟ್ಟೋಗಿರ್ತಾರೆ ಸರ್ ಅಷ್ಟೇ. 7 years ವರೆಗೆ ನಮಗೆ ಲೀಸ್ ಬರ್ಕೊಟ್ಟಿರ್ತಾರೆ ಸರ್. ಆಫ್ಟರ್ 7 years ಸರ್? ಆಫ್ಟರ್ 7 years ಆಗಿದ್ಮೇಲೆ ಸರ್ ಅವ್ರಿಗೆ ನಮಗೆ ಚೆನ್ನಾಗಿತ್ತು, ಅವ್ರಿಗೆ ನಮಗೆ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಚೆನ್ನಾಗಿತ್ತು ಅಂದರೆ ಅವ್ರು ಮತ್ತೆ ನಮಗೆ ಕೊಡ್ಬೋದು ಸರ್. ಒಂದು 10% 20% ಜಾಸ್ತಿ ಮಾಡಿಬಿಟ್ಟು ನಮಗೆ ಕೊಡ್ಬೋದು ಸರ್. ಇಲ್ಲ ಅವ್ರಿಗೆ ನಮಗೆ ಸೆಟ್ ಆಗಿಲ್ಲಪ್ಪ ಅಂದರೆ ನಮ್ಮ ವಸ್ತು ಏನಿದೆ ಸರ್ ನಾವೆಲ್ಲ ರಿಮೂವ್ ಮಾಡ್ಕೊಂಡು ತೊಗೊಂಡೋಗ್ಬೋದು ಸರ್. ಭಾಳ ಅದ್ಭುತ ನಿಜ. ನಿಮ್ದು ಥ್ಯಾಂಕ್ ಯು ಸರ್. ಸಾಧನೆ ಇದೆ. ಥ್ಯಾಂಕ್ ಯು ಸರ್. ಇವತ್ತಿಷ್ಟು ಕಟ್ಟಿ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಗಟ್ಟಿದೆ ನಿಮ್ದೆಲ್ಲ. ಥ್ಯಾಂಕ್ ಯು. ಬನ್ನಿ ಸರ್, ರೂಮ್ ತೋರಿಸಿ. ಯಾ ಶೋರ್, ಬನ್ನಿ ಸರ್, ರೂಮ್ ನೋಡೋಣ ಸರ್. ಈಗ ನೀವು ಹಂಪಿಲೆ ತುಂಬ ದಿನ ಇರೋದ್ರಿಂದ ಹೌದು ಸರ್, ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಗೊತ್ತು ಸರ್? ಸರ್ ನಮಗೆ ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು, ಇಸ್ರೇಲ್ ಅವು ಸ್ಪ್ಯಾನಿಷು ಅವೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಸರ್. ಬಟ್ ಮಾತಾಡೋಕ್ಕೆ ಕಷ್ಟನೇ.
ಬಟ್ ಕೆಲವು ವರ್ಡ್ಸ್ ಎಲ್ಲ ಅರ್ಥ ಆಗುತ್ತೆ ಸರ್ ಓಕೆ. ಆಲ್ಮೋಸ್ಟ್. ಇಸ್ರೇಲು, ಸ್ಪ್ಯಾನಿಷು, ಫ್ರೆಂಚು. ಹಾಂ ಸರ್. ಸೂಪರ್. ಥ್ಯಾಂಕ್ ಯು ಸರ್. ಬನ್ನಿ ಸರ್ ರೂಮ್ ನೋಡಂತ. ಸರ್ ಇದು ಬಾಲ್ಕನಿ ಸಿಟ್ಟಿಂಗ್ ಏರಿಯಾ. ಓಕೆ. ಇಲ್ಲಿ ಇದು 2 person ಬೆಡ್ರೂಮ್ ಸರ್. ಇದು ಆ್ಯಕ್ಚುಲಿ ತುಂಬ ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಸರ್ ಒಂದ್ಸಲ ನೋಡಿ. ಇದು ಹೊರಗಡೆ ಆರಾಮಾಗಿ ಇಬ್ರು ಸಂಜೆ ಟೈಮಲ್ಲಿ ಚಿಲ್ ಮಾಡೋದಕ್ಕೆ ಸರ್ ಹೊರಗಡೆ. ಬಟ್ ಇದೆಲ್ಲ 30ನೇ ಸರ್ ಇದು? ಎಲ್ಲ 30 ಸರ್ ಟೋಟಲಿ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ನೋಡ. ಇದು 2% ಬೆಡ್. ಹೌದು ಸರ್. ಇದು ಕಿಂಗ್ ಸೈಜ್ ಬೆಡ್ ಸರ್. ಇದು 3% ಕೂಡ ಮಲಗಬಹುದು ಅವ್ರು ಅಡ್ಜಸ್ಟ್ ಆಗಿ. ತುಂಬಾ ದೊಡ್ಡ ಸೈಜ್ ಇರುತ್ತೆ ಸರ್ ಇದು. ಸರ್ ಈಗ 4-5 ಮೆಂಬರ್ಸ್ ಬಂದರೆ ನಾವು ನಮ್ಮ ಹತ್ರ ಒಂದು ಡಾಮ್ ಅಂತ ಇದೆ ಸರ್, ಡಾಮೆಟ್ರಿ. ಅದರಲ್ಲಿ 7-8 ಮೆಂಬರ್ಸ್ ಒಂದೇನಲ್ಲಿ ಸ್ಟೇ ಮಾಡ್ಬೋದು ಸರ್. ದೊಡ್ಡದಾದಂಥ ಒಂದು ರೂಮ್ ಇದೆ ಸರ್. ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಸರ್. ಅದು ಆ ಥರ ಏನಾದರೂ ಡಾಮೆಟ್ರಿ ಹೋಗ್ಬೋದು ಅನ್ನೋರು, ಅದರಲ್ಲಿ ಇರ್ಬೇಕು ಅನ್ಕೊಂಡು ಪ್ಲಾನ್ ಮಾಡಿದವರು 6-7 ಮೆಂಬರ್ಸ್ 8 ಮೆಂಬರ್ಸ್ ಬಂದರೆ ಅದರಲ್ಲಿ ಸ್ಟೇ ಮಾಡ್ಬೋದು ಸರ್. ಇಲ್ಲ 2 ಮೆಂಬರ್ಸ್ 3 ಮೆಂಬರ್ಸ್ ಬಂದರು ಇದರಲ್ಲಿ ಸ್ಟೇ ಮಾಡ್ಬೋದು ಸರ್ ಆರಾಮಾಗಿ. ಇವೆಲ್ಲ ಕಪಲ್ಸು ಫ್ಯಾಮಿಲಿಗೆ ಇರುವಂಥ ರೂಮ್ಸ್ ಸರ್ ಇವೆಲ್ಲ ಟೋಟಲಿ. ಆರಾಮಾಗಿ ಇಬ್ಬರು ಗಂಡ ಹೆಂಡತಿ ಒಂದು ಮಗು ಆರಾಮಾಗಿರ್ಬೋದು ಸರ್ ಈ ಬೆಡ್ಡಲ್ಲಿ. ನಿಜವಾಗ್ಲೂ ನೋಡಿ ಸ್ನೇಹಿತರೆ, ರೂಮ್ ಈ ಥರ ಇದೆ. ಆ್ಯಕ್ಚುಲಿ ನಾವು ಅನ್ಕೋತಿರ್ತೀವಿ ಎಲ್ಲೋ ಸಿಮೆಂಟಿನ ರೂಮಲ್ಲಿ ಆರಾಮಾಗಿರ್ತೀವಿ ಅಂತಂದು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನ್ಯಾಚುರಲ್ ಆಗಿ ಈ ಥರ ಮೌಂಟೇನ್ ಮಧ್ಯೆ ಇರುವಂಥ ಗೆಸ್ಟ್ ಹೌಸ್ ಇದು. ಒಳ್ಳೆ ವ್ಯೂ ಜೊತೆಗೆ ಫ್ರೆಶ್ ಏರು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತುಂಬ ವಾತಾವರಣ ಕೂಡ ಅಷ್ಟೇ ಶುದ್ಧವಾಗಿದೆ ಇಲ್ಲಿ. ಯಾಕಂದರೆ ಸುತ್ತಮುತ್ತ ಗುಡ್ಡ, ಸುತ್ತಮುತ್ತ ಹೊಲಗದ್ದೆಗಳು, ಅದ್ರ ಮಧ್ಯೆ ಇರೋದ್ರಿಂದ ಭಾಳ ತುಂಬ ಫ್ರೆಶ್ ಆಗಿರೋ ಏರ್ ಕೂಡ ಸಿಗುತ್ತೆ. ಬನ್ನಿ ಸರ್. ಸರ್ ಇದು ಶೂರ್ ಇದು ಬಾತ್ರೂಮ್ ಸರ್. ಇದು ಓಕೆ. ಟಾಯ್ಲೆಟ್ ಆ್ಯಂಡ್ ಶವರ್. ಓ ತುಂಬ ಕ್ಲೀನ್ ಆಗಿದೆ ಸರ್. ಇದು ಕೂಡ ಇದೇನಕ್ಕೆ ಹಾಕಿರೋದು ಸರ್ ಪ್ಲಾಸ್ಟಿಕ್ ಎಲ್ಲ? ಸರ್ ಇದು ನಾನು ಹೇಳಿದ್ನಲ್ಲ ಸರ್ ಅವಾಗ, ತಟ್ಟೆಗೆ ನೀರು ಬೀಳಬಾರ್ದು ಅಂತೇಳಿ ಸರ್. ಈಗ ಶವರ್ ಇರುತ್ತಲ್ಲ, ಶವರ್ದು ಇಲ್ಲ ಬಕೆಟ್ ಇಂದ ಅವ್ರು ಸ್ನಾನ ಮಾಡ್ತಾರೆ, ನೀರೇನಾದ್ರೂ ತಟ್ಟೆಗೆ ಬಿದ್ದರೆ ಸರ್ ತಟ್ಟೆ ಜಲ್ದಿ ಕೊಳತೋಗುತ್ತೆ ಸರ್ ಇದು. ಹಂಗಾಗಿ ನಾವು ಇದಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಿರ್ತೀವಿ ಸರ್. ಜಸ್ಟ್ ಅದಕ್ಕೆ ನೀರು ಬೀಳಬಾರ್ದು ಅಂತೇಳಿ. ಈ ಮನುಷ್ಯನ ಹೈಟ್ ವರೆಗೆ ಪ್ಲಾಸ್ಟಿಕ್ ಹಾಕಿರ್ತೀವಿ ಸರ್. ಅದಕ್ಕೆ ನೀರು ಬಿದ್ರೂ ಹಿಂಗೆ ಬಿದ್ದು ಕೆಳಗಡೆ ಹೋಗ್ಬಿಡುತ್ತೆ ಸರ್. ಕ್ಲೀನ್ ಆಗಿದೆ. ಬಟ್ ಜಾಗ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ತುಂಬಾ ದೊಡ್ಡದು ಕಟ್ಟಿದೀವಿ ಸರ್ ಬಾತ್ರೂಮ್. ಬಟ್ ಗೀಸರ್ ಏನಿಲ್ವಾ ಸರ್ ಬಿಸಿನೀರು? ಸರ್ ಆ್ಯಕ್ಚುಲಿ ಬಂಬು ಕಾಟೇಜಸ್ಗೆ ಗ್ರೀಸರ್ ಇಟ್ಟರೆ ಆಲ್ರೆಡಿ ಪ್ರಾಬ್ಲಮ್ಸ್ ಆಗಿದೆ ಸರ್ ಕೆಲವೊಂದು ಗೆಸ್ಟ್ ಹೌಸಲ್ಲಿ. ಯಾಕಂದರೆ ಇದರಲ್ಲಿ ಒಂದೊಂದ್ಸರಿ ಆನ್ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ ಸರ್. ಹಂಗೆ ಮರ್ತು ಅವರು ಗೆಸ್ಟ್. ಅವಾಗ ಏನಾಗುತ್ತೆ ಅಂದರೆ ಅದು ಓವರ್ ಹೀಟ್ ಆಗಿಬಿಟ್ಟು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಸರ್, ಫೈರ್ ಆಗೋ ಚಾನ್ಸಸ್. ಹಂಗಾಗಿ ನಾವು ಏನು ಮಾಡಿದ್ದೀವಿ ಸರ್, ಗ್ಯಾಸ್ ಗ್ರೀಸರ್ನ ರೂಮಿನ ಫ್ರಂಟ್ ಕಡೆ ಹೊರಗಡೆ ಇಟ್ಬಿಟ್ಟಿದ್ದೀವಿ ಸರ್. ಎನಿ ಟೈಮ್ 24 hours ದೇರ್ ಇಸ್ ಹಾಟ್ ವಾಟರ್. ಬೇಕು ಅನ್ಕೊಂಡ್ರೆ ಯಾರಿಗೆ ಬೇಕು ಅನ್ಕೊಂಡವ್ರು ಅವ್ರು ಹೋಗಿ ಬಕೆಟ್ ಅಂತ ತಗೊಳ್ಬೋದು. ಬಟ್ ಇಲ್ಲಿ ಮಾತ್ರ ಕೋಲ್ಡ್ ವಾಟರ್. ಇಲ್ಲಿ ಓನ್ಲಿ ಕೋಲ್ಡ್ ವಾಟರ್ ಎನಿ ಟೈಮ್ ಸರ್. 24/7 ನೋಡಿ. ಬಾತ್ರೂಮು, ಟಾಯ್ಲೆಟ್ ಜಾಗ ಕೂಡ ಅಷ್ಟೇ ಜಾಗ ಇದೆ, ತುಂಬಾ ದೊಡ್ಡದಾಗಿದೆ. ಬಟ್ ತುಂಬಾ ಇಷ್ಟು ದೊಡ್ಡದು ಬೇಕಿತ್ತ ಸರ್ ಟಾಯ್ಲೆಟ್? ಬಟ್ ಕೆಲವೊಂದು ಟೈಮ್ ಸರ್ ಏನು ಮಾಡಕ ಅಂದರೆ ಚಿಕ್ಕದು ಕಟ್ಟಿದನಕ ಭಾಳ ಗೆಸ್ಟ್ ಕೇಳ್ತಾರೆ, ಭಾಳ ಚಿಕ್ಕದಾಗಿದೆ ಬಾತ್ರೂಮು ಅಂತಾರೆ. ಹಂಗಾಗಿ ಕಟ್ಟಕಾರನೇ ಮತ್ತೆ ಏನು ಕಟ್ಟಕ್ಕಾಗಲ್ಲ ಸರ್. ಹಂಗಾಗಿ ಕಟ್ಟಕಾರನೇ ದೊಡ್ಡದು ಕಟ್ಟಿಬಿಟ್ಟಿದ್ದೀವಿ ಸರ್ ಅಷ್ಟೇ. ತುಂಬಾ ದೊಡ್ಡದಾಗಿದೆ. ಬನ್ನಿ ಸರ್. ಇದು ಕಿಂಗ್ ಸೈಜ್ ಬೆಡ್, ಫ್ಯಾನ್ ಬರುತ್ತೆ, ಜೊತೆಗೆ ವೆಂಟಿಲೇಷನ್ ಚೆನ್ನಾಗಿರ್ಲಿ ಅಂತ ಅಲ್ಲಿ ಒಂದು ಕಿಟಕಿ ಕೂಡ ಇರುತ್ತೆ. ಇದು ಕೂಡ ಸರ್. ಎಸ್ ಸರ್, ಡೆಫಿನೆಟ್ಲಿ. ಒಂದು ಬ್ಲಾಂಕೆಟ್ ಇರುತ್ತೆ. ಹೌದು ಸರ್. 2 towels, 1 blanket, ಸೋಪ್ ಇರುತ್ತೆ ಸರ್. ಸೋಪ್ ಅವೈಲೇಬಲ್ ಇರುತ್ತೆ ನಮ್ಮ ಕಡೆಗೆ. 2 ವಾಟರ್ ಬಾಟಲ್ ಕೂಡ ಕೊಡ್ತೀವಿ ಸರ್ ಇದ್ರ ಜೊತೆಗೆ. 1 ಲೀಟರ್ಸ್ ಬಾಟಲ್ಸ್, 2 ವಾಟರ್ ಬಾಟಲ್ಸ್ ಒಂದು ರೂಮ್ಗೆ ಪ್ರೊವೈಡ್ ಮಾಡ್ತೀವಿ ಸರ್ ನಾವು. ಸರ್ ಈಗ ನಿಮ್ಮ ರೂಮ್ಸ್ನ ಬುಕ್ ಮಾಡ್ಕೋಬೇಕಂದ್ರೆ ಯಾವ ಥರ ಬುಕ್ ಮಾಡೋದು ಸರ್? ಆನ್ಲೈನಲ್ಲಿ booking.com, ಅಗೋಡಾ, ಮೇಕ್ ಮೈ ಟ್ರಿಪ್ಪು ಎಲ್ಲ ವೆಬ್ಸೈಟ್ನಲ್ಲಿ, ಇಲ್ಲ ನಮ್ಮದು ಗೂಗಲ್ ಮ್ಯಾಪಲ್ಲಿ ನಮ್ಮ ನಂಬರ್ ಇರುತ್ತೆ ಸರ್. ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್ ಹಂಪಿ ಅಂತೇಳಿ ಹೊಡೆದ್ರೆ ಅಲ್ಲಿ ನಮ್ಮ ನಂಬರ್ ಶೋ ಆಗುತ್ತೆ. ಡೈರೆಕ್ಟ್ ಆಗಿದ್ರೆ ಕಾಲ್ ಮಾಡ್ಬೋದು, ವೆಬ್ಸೈಟ್ ಥ್ರೂ ಆದರೂ ಬುಕಿಂಗ್ ಮಾಡ್ಕೊಂಡು ಬರ್ಬೋದು ಸರ್. ಬನ್ನಿ ಸರ್. ನೋಡಿ ಸರ್, ಸಂಜೆ ಹೊತ್ತಿಗೆ ತುಂಬ ಪ್ರಶಾಂತವಾಗಿ ಒಳ್ಳೆ ವಿಂಡ್, ಒಳ್ಳೆ ಗಾಳಿ ಬರ್ತಾ ಇರುತ್ತೆ, ಒಳ್ಳೆ ಪ್ರಶಾಂತವಾಗಿರುತ್ತೆ ವಾತಾವರಣ ತುಂಬ ಚೆಂದಾಗಿರುತ್ತೆ. ಎಲ್ಲ ಮೌಂಟೇನ್ ಇದೆ ನೋಡಿ ಸರ್. ಈಗ ಇದನ್ನೆಲ್ಲ ನೋಡ್ಬಿಟ್ಟು, ಈ ಲೊಕೇಟೆಡ್ ನೋಡ್ಬಿಟ್ಟೆ ನಾವು ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್ ಹಂಪಿ ಅಂತೇಳಿ ಇಟ್ಟಿರೋದು ಸರ್ ಇದಕ್ಕೆ ಹೆಸರು. ಹೌದು ಸರ್. ಅಲ್ಲಿ 2 ಇದು ಹಾಕಿದ್ರೆ ಟೆಂಟ್ ಹಾಕೊಂಡಿದ್ದೀರಾ ಸರ್? ಸರ್ ಇದು ಆ್ಯಕ್ಚುಲಿ ಲೋ ಬಜೆಟ್ನವರು ಯಾರಾದರೂ 800 rupees 700 rupees ಪರ್ ಡೇ, ಯಾಕಂದರೆ ಲೋ ಬಜೆಟ್ನವ್ರಿಗೂ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಸರ್. ಅಂಥವ್ರು ಬಂದು ಒಂದೊಂದ್ಸರಿ ಈಗ ಅವ್ರಿಗೆ 1500-2000 rupees ಕಾಸ್ಟ್ ಕೊಡೋದಕ್ಕೆ ಆಗೋಲ್ಲ. ಲೋ ಬಜೆಟ್ನವ್ರು ಇರೋರು ಅಂಥವ್ರಿಗೆ 700-800 rupees ಅಂದವ್ರಿಗೆ ಟೆಂಟ್ ಪ್ರೊವೈಡ್ ಮಾಡ್ತೀವಿ ಸರ್ ನಾವು. ಅದರಲ್ಲಿ 2 person ಆರಾಮಾಗಿರ್ಬೋದು ಸರ್. ಟೆಂಟು ಅಲ್ಲ, ಆದ್ರೆ ಫೈನಲ್ ಆಗಿ ಕರ್ಕೊಂಬಂದಿನಿ. ಅದೇ 3 ವರ್ಷ ಆ್ಯನಿವರ್ಸರಿ ಫಸ್ಟ್ನೇದಿದು. ಸೆಂಟ್ರಲ್ಲಿ ಇದು ಒಂದು. ಸೊ ಸ್ನೇಹಿತರೆ ನೋಡಿ, ಮೌಂಟೇನ್ ವ್ಯೂ ರೆಸಾರ್ಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಯಾವಾಗಾದರೂ ಆನೆಗುಂದಿ ಅಥವಾ ಹಂಪಿಗೆ ಬಂದರೆ ಉಳ್ಕೋಬೋದು. ಅದ್ಭುತವಾಗಿದೆ. ಆ್ಯಕ್ಚುಲಿ ಇವತ್ತು ನಾವು ಇಲ್ಲಿಗೆ ಯಾಕೆ ಬಂದ್ವಿ ಅಂತಂದರೆ, ಇದನ್ನ ಯಾಕೆ ಚಾಯ್ಸ್ ಮಾಡಿದ್ವಿ ಅಂದರೆ, ಇತ್ತೀಚೆಗಷ್ಟೇ ನಾವು
ಒಂದು ಬಾಳೆನಾರಿಂದು ವಿಡಿಯೋ ಮಾಡಿದ್ವಲ್ಲ, ಅಲ್ಲಿ ನಂದಿನಿ ಮೇಡಮ್ ಅಂತ ಇದ್ರಲ್ಲ ಒಬ್ಬರು, ಅವ್ರದ್ದೇ ಇದೆ ಆ್ಯಕ್ಚುಲಿ ರೆಸಾರ್ಟ್. ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸರ್ ಬನ್ನಿ ಸರ್ ನಮ್ಮದೇ ರೆಸಾರ್ಟ್ ಇದೆ, ಅಲ್ಲೇ ಕೇಕ್ ಕಟ್ ಮಾಡಿ ನೋಡಿ ನಮ್ಮ ರೆಸಾರ್ಟ್ ಹೇಗಿದೆ ಅಂತಂದರು. ಸೊ ಹಂಗಾಗಿ ಇವತ್ತು ಈ ರೆಸಾರ್ಟ್ ನೋಡೋಣ ಅಂತ ಬಂದಿದ್ದೀನಿ. ಅದು ನನ್ನ ಫ್ಯಾಮಿಲಿ ಜೊತೆಗೆ ಭಾಳ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ಈಗ 2 ವರ್ಷ ಕಳೆದು 3ನೇ ವರ್ಷ ನಮ್ಮ ಮದುವೆ ಆಗಿ ವಾರ್ಷಿಕೋತ್ಸವ. ಸೊ ಹಂಗಾಗಿ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ ಅಪ್ಪಾಜಿ ಮೈಕಪ್ಪಾಜಿ ಅದು. ಸೊ ನಮ್ಮದಿದು 3ನೇ ವರ್ಷದ ವಾರ್ಷಿಕೋತ್ಸವ. ಏನು ಹೇಳ್ಬೇಕಂತ ಗೊತ್ತಿಲ್ಲ. ಇವ್ರು ನಮ್ಮ ಧರ್ಮ ಪತ್ನಿ, ಇದು ನಮ್ಮದು ಬಂಗಾರಗುಂಡು. ಸೊ ಇದು ನಮ್ಮದು 3ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ವಾರ್ಷಿಕೋತ್ಸವ. ಭಾಳ ಖುಷಿ ಆಯಿತು. ನಾನು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಸೊ ಇವತ್ತು ಬಂದ ಮೇಲೆ ನಮಗೆ ಲಕ್ಷ್ಮಣ ಸರ್ ಆಮೇಲೆ ನಂದಿನಿ ಮೇಡಮ್ ಅವರು ಅರೇಂಜ್ ಮಾಡಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿನ ಇಲ್ಲೇ ಮಾಡ್ಕೊಂಡು ನಂತರ ಬನ್ನಿ ಅಂತ ಕರೆದ್ರು. ಭಾಳ ಖುಷಿ ಆಯಿತು. ನೋಡಿ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಡೆಫಿನೆಟ್ಲಿ ಆಲ್ವೇಸ್ ವೆಲ್ಕಮ್ ಸರ್. ಈ ಕೇಕ್ ಕಟ್ ಮಾಡೋಣ. ಹಿಡ್ಕಣಪ್ಪ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಇರು ಅಪ್ಪಾಜಿ, ಇಲ್ಲಿ ಅಪ್ಪಾಜಿ ಕೇಕು. ಸರ್ ಬನ್ನಿ ಸರ್. ಇಬ್ರು ತಗೊಳ್ಳಿ, ಪ್ಲೀಸ್ ತಗೊಳ್ಳಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ಇವತ್ತು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಒಂದು ಮೆಮೊರೇಬಲ್ ಡೇ ಆಗಿ ನಮ್ಮ ಲಕ್ಷ್ಮಣ್ ಬ್ರದರು ನಂದಿನಿ ಮೇಡಮ್ ಅವರು ಇವತ್ತು ಕ್ರಿಯೇಟ್ ಮಾಡಿದರು. ಭಾಳ ಖುಷಿ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ನೀವು ಯಾವಾಗಾದರೂ ಆನೆಗುಂದಿ ಅಥವಾ ಹಂಪಿಗೆ ಬಂದರೆ ಒಂದು ಸರಿ ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್ಗೆ ವಿಸಿಟ್ ಮಾಡಿ. ಹಂಗೆ ಅವ್ರದ್ದು ವೆಬ್ಸೈಟ್ ಕೂಡ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀನಿ. ನೀವು ಯಾವಾಗಾದರೂ ನೀವು ಬೇರೆ ಡಿಸ್ಟಿಕ್ ಅವರು, ಬೆಂಗಳೂರು ಮೈಸೂರು ಆ ಕಡೆಯವರು ಆಗಿದ್ರು ಕೂಡ ನೀವೇನಾದ್ರು ಹಂಪಿ ನೋಡೋಕೆ ಬಂದರೆ, ನಿಮ್ಗೆ ಉಳ್ಕೊಳಕ್ಕಂತ ಒಂದು ಒಳ್ಳೆ ಪ್ಲೇಸ್ ನೋಡ್ತಾ ಇದ್ದರೆ ದಯವಿಟ್ಟು ಮೌಂಟೇನ್ ವ್ಯೂ ಗೆಸ್ಟ್ ಹೌಸ್ನ ಒಂದು ಸರಿ ವಿಸಿಟ್ ಮಾಡಿ. ಭಾಳ ಅದ್ಭುತವಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ರೂಮ್ಸ್ ಕೂಡ, ಫುಡ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಹಂಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಲಕ್ಷ್ಮಣ ಬ್ರೋ, ಥ್ಯಾಂಕ್ ಯು ಸೋ ಮಚ್. Welcome, sir. Thank you so much. ಥ್ಯಾಂಕ್ ಯು ಸೋ ಮಚ್.